ಎಲ್ಲರೂ ಖುಲಾಸೆ ಆಗ್ತಿದ್ರು, ಇಲ್ಲಿ ಯಾರ ಹೆಸರು ಬರ್ತಾ ಇರಲಿಲ್ಲ. ಆದ್ರೆ ಯಾವಾಗ ಒಂದು ಹೆಸರನ್ನ ಮುಚ್ಚಿಟ್ಟು ನಾವು ಕಂಪ್ಲೇಂಟ್ ತಗೊಳ್ತೇವಂತ ಹೋದ್ರು, ಇದು ತಿರುಗು ಬಾಣವಾಯಿತು ಅನ್ನುವಂಥದ್ದು ಈ ಕೇಸ್ನಲ್ಲಿ ತುಂಬಾ ವಿಚಿತ್ರ. CBI ಅವರಿಗೆ ಫಸ್ಟ್ ಡೌಟ್ ಬಂದ ಕೂಡಲೇನೆ ಯಾರು 6 ಜನ ಸರೆಂಡರ್ ಆಗಿರ್ತಾರೆ ಇವರ ಮೊಬೈಲ್ ಲೊಕೇಶನ್ ಡಂಪ್ ಮಾಡ್ತಾರಾಗ ಎಲ್ಲಿ ಯೋಗೇಶ್ ಗೌಡ ಅವರ ಹತ್ಯೆ ಆಗಿರುತ್ತೆ ಅಲ್ಲಿ ಅವರ ಮೊಬೈಲೇ ಇರುವುದಿಲ್ಲ. ಇವ್ರದ್ದು 6 ಜನರ ಮೊಬೈಲು ಧಾರವಾಡದಿಂದ ಹೊರಗಿನ ಭಾಗದಲ್ಲಿ. ಆದ್ರೆ ಕೊನೆಯದಾಗಿ ಇದರಲ್ಲಿ ಒಂದು ಅಂಶ ಇರುತ್ತೆ, ಕಟ್ಟಿಗೆ ತುಂಡಿನಿಂದ ದಾಳಿಯಾಗಿದೆ ಅನ್ನುವಂಥದ್ದು ಒಂದಿರುತ್ತೆ. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆಯಲ್ಲಿ ಇರುವುದಂತ ಹೇಳಿದ್ರೆ ನಿಮ್ಗೆಲ್ಲರೂ ಗೊತ್ತು, ಯೋಗೇಶ್ ಗೌಡ ಅವರ ಕೊಲೆ ಕೇಸು. ಈ ಕೊಲೆ ಕೇಸು ಎಲ್ಲ ಮುಗಿದೋಯ್ತು, ಇನ್ನೇನು ಇಲ್ಲ ಅನ್ನುವ ಹೊತ್ತಿಗೆನೆ ದೊಡ್ಡ ಮಟ್ಟದ ಬೆಳವಣಿಗೆ, ಇನ್ನೇನು ಇವತ್ತು ತೀರ್ಪು ಪ್ರಕಟ ಅನ್ನುವಂಥದ್ದು. ಆದ್ರೆ ತುಂಬಾ ವಿಚಿತ್ರ ಅಂತ ಹೇಳಿದ್ರೆ, ಮನುಷ್ಯನ ಹಣೆ ಬರ ಸರಿ ಇಲ್ಲ ಅಂದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈ ಒಂದು ಕೊಲೆ ಪ್ರಕರಣದಲ್ಲಿ ಯಾವೆಲ್ಲ ರೀತಿ ಪ್ಲಾನ್ ಮಾಡಿರ್ತಾರಂತ ಹೇಳಿದ್ರೆ, ಯಾವ ಪೊಲೀಸ್ ಸ್ಟೇಷನ್ ನ ಇನಾಗ್ರೇಷನ್ ಮಾಡಿರ್ತಾರೆ ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಲೆ ಕೇಸ್ ಹೋಗುತ್ತೆ. ತುಂಬಾ ಅಂದ್ರೆ ಕೊಲೆಗೆ ಮಾಡೋಕ್ಕಿಂತ ಮೊದಲೇ ಎಲ್ಲವನ್ನೂ ಪ್ಲಾನ್ ಮಾಡಿರ್ತಾರೆ. ಅಂದ್ರೆ ಈ ರೀತಿ ಕೊಲೆ ಆಗಬೇಕು, ಇದಾದ್ಮೇಲೆ ಈ ರೀತಿ ಆರೋಪಿಗಳು ಸರೆಂಡರ್ ಆಗ್ತಾರೆ, ಅದಾದ ಮೇಲೆ ಚಾರ್ಜ್ ಶೀಟ್ ಅಲ್ಲಿ ಈ ರೀತಿ ಹಿಂದೆ ಮುಂದೆ ಎಲ್ಲ ಮಾಡ್ಬೇಕನ್ನುವಂಥದ್ದು ಮಾಡಿರ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕಂದ್ರೆ ಯೋಗೇಶ್ ಗೌಡ ಅವರ ಹತ್ಯೆ ಆದ ನಂತರ ಅವ್ರ ಮನೆಯವ್ರ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿರುವಂತ ಇನ್ಸ್ಪೆಕ್ಟರ್ಗೆ ಏನಾಗುತ್ತೆ ಅಂದ್ರೆ, ಅಲ್ಲಿರುವಂತ ಪೊಲೀಸ್ ಅಧಿಕಾರಿ ಈ ಕೊಲೆಯಲ್ಲಿ ಮಾನ್ಯ ಸಚಿವರು ಇದ್ದಾರೆ ಅಂದ್ರೆ ಅವತ್ತಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ನಲ್ಲಿ ಬರೆದು ಕೊಡ್ತಾರೆ. ಆಗ ಏನಾಗುತ್ತೆ ಅಂದ್ರೆ, ಅಲ್ಲಿರುವಂತ ಅಂದ್ರೆ ಈಗೇನ ಅಪರಾಧಿಯಾಗಿದ್ದಾರೆ ಇನ್ಸ್ಪೆಕ್ಟ್ರು, ಅದೇ ವ್ಯಕ್ತಿಯೇ ಏನಂತ ಹೇಳಿದ್ರೆ, ಇಲ್ಲ ನೀವು ಮಿನಿಸ್ಟ್ರು ಹೆಸರು ಬರೆದು ಬಿಟ್ರೆ, ಶಾಸಕರ ಹೆಸರು ಬರೆದು ಬಿಟ್ರೆ ನಾನು ಕಂಪ್ಲೇಂಟ್ ತಗೊಳ್ಳೋದಿಲ್ಲ, ಅದ ಹೆಸರು ಬಿಟ್ಟು ಕೊಡಿ ಅಂತ ಕೂತ್ಕೊಳ್ತಾರೆ. ಹೆಸರನ್ನ ತೆಗೆದ ನಂತರ ಇನ್ನೊಂದು ಕಂಪ್ಲೇಂಟ್ ತಗೊಳ್ತಾರೆ. ಒಂದು ವೇಳೆ ಆ ಹೆಸರು ಅಲ್ಲೇ ಇತ್ತು ಅಂತ ಹೇಳಿದ್ರೆ ಈ ಕೇಸಿಗೆ ಬೇರೆ ರೀತಿಯ ಅರ್ಥವೇ ಬರ್ತಾ ಇತ್ತು ಅಂತಾರೆ. ಅಂದ್ರೆ ಇವತ್ತು ಇಷ್ಟೆಲ್ಲ ಬಂಧನ ಆಗ್ತಾ ಇರಲಿಲ್ಲ. ಮೊದಲು ಯಾರು 6 ಜನ ಬಂಧನವಾಗಿತ್ತು ಅವರಷ್ಟೇ ಬಂಧನವಾಗ್ತಾ ಇದ್ರು ಅಂತ ಹೇಳಿದ್ರೆ, ಯಾರು ಈ ಅಂತ ಹೇಳಿದ್ರೆ ಕೊಲೆ ಮಾಡಿದ ನಂತರ ಈ ರೀತಿ ಸರೆಂಡರ್ ಆಗೋರಿದ್ರು ಅವರಷ್ಟೇ ಬಂಧನವಾಗ್ತಿದ್ರು. ಇಷ್ಟೊಂದು ರಾಜಕೀಯ ಜಟಾಪಟಿಗೆ ಹೋಗ್ತಿರ್ಲಿಲ್ಲ, ಇದು CBIಗೂ ಹೋಗ್ತಾ ಇರಲಿಲ್ಲ ಅನ್ನೋವಂಥದ್ದು ತುಂಬಾ ವಿಶೇಷ. ಯಾಕಂತ ಹೇಳಿದ್ರೆ CBI ಹೇಗೆ ಹೋಗುತ್ತೆ ಅಂತ ನಾವು ಒಂದ್ಸರಿ ಕೇಸನ್ನ ನೋಡಿದ್ರೆ, ನೀವು ಯಾವತ್ತೂ ಒಂದು ಸಿನಿಮಾದಲ್ಲೂ ಈ ರೀತಿಯ ಕೇಸನ್ನ ಇವತ್ತಿನವರೆಗೆ ಬಂದಿರಲಿಕ್ಕಿಲ್ಲ, ಈ ರೀತಿಯ ಕೇಸನ್ನ ನೋಡ್ಲಿಕ್ಕೂ ಸಾಧ್ಯವಿಲ್ಲ ಅಂತಾರೆ. ಯಾಕಂತ ಹೇಳಿದ್ರೆ ಈ ಕೇಸು ಸ್ಟೆಪ್ ಬೈ ಸ್ಟೆಪ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ಕೊಲೆ ಆಗುತ್ತೆ 2016, 2020ವರೆಗೂ ಇದ್ರ ಸದ್ದು ಸುದ್ದಿನೇ ಇರುವುದಿಲ್ಲ. ಹಾಗಾದ್ರೆ ಇದ್ರ ಸಂಕ್ಷಿಪ್ತವಾಗಿ ನಾವು ಈ ಕೊಲೆ ಯಾವ ರೀತಿ ನಡೆಯುತ್ತೆ ಅಂತ ನಾವು ನೋಡ್ತಾ ಹೋದ್ರೆ, ಯೋಗೇಶ್ ಗೌಡ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಾರೆ. ಅವರು ಅದಾಗ್ಲೇನೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಾಯಕರಾಗಿ ಬೆಳೀತಾ ಇರ್ತಾರೆ ಬಿಜೆಪಿಯಲ್ಲಿ. ಅದೇ ರೀತಿನೇ ಈಚೆ ಬಂದ್ಬಿಟ್ರೆ ಇವರು ಕಾಂಗ್ರೆಸ್ನಲ್ಲಿ ಇರ್ತಾರೆ. ಇದೇ ಸಮಯಕ್ಕೆ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಹೆಸರು ಯುವ ನಾಯಕರಾಗಿ ಗುರುತಿಸ್ಕೊಳ್ತಿರ್ತಾರೆ ಯೋಗೇಶ್ ಗೌಡ. ಆದ್ರೆ ಒಂದು ದಿವಸ ಸಡನ್ ಆಗಿ ಅಂತ ಹೇಳಿ ಏನೋ ಜಿಮ್ ಇರುತ್ತೆ ಧಾರವಾಡದಲ್ಲಿ, ಆ ಜಿಮ್ ಮುಗಿಸ್ಕೊಂಡು ಬಂದು ಕೆಳಗೆ ಪೇಪರ್ ಓದ್ತಾ ಇರ್ತಾರೆ. ಇದೇ ಸಮಯಕ್ಕೆ 6 ಜನ ಮುಸುಗುಧಾರಿಗಳು ಬಂದು ಅವರನ್ನು ಭೀಕರವಾಗಿ ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡಿದ ನಂತರ ಇವರು ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಆ ಕೊಲೆ ಕೇಸ್ನಲ್ಲಿ ಮೊದಲು ಯಾವ ರೀತಿ ಪ್ಲಾನ್ ಮಾಡಿರ್ತಾರೆ ಅಂದ್ರೆ, ತಾವೇ ಇನಾಗ್ರೇಷನ್ ಮಾಡಿದಂತ ಪೊಲೀಸ್ ಸ್ಟೇಷನ್ ನಲ್ಲಿ ಆ ಕೇಸ್ ಅಲ್ಲಿ ಹೋಗಿರುತ್ತೆ. ಯಾವ ರೀತಿ ಪ್ಲಾನ್ ಮಾಡಿರ್ತಾರೆ ಅಂದ್ರೆ, ಅದೇ ರೀತಿನೇ 6 ಜನ ಬಂದು ಸರೆಂಡರ್ ಆಗ್ತಾರೆ. 6 ಜನ ಸರೆಂಡರ್ ಆದ ಕೂಡಲೇ ಅವ್ರಿಗೆ ಮೊದಲೇ ಮಾತುಕತೆ ಆಗಿರುತ್ತೆ. ಅಂತ ಹೇಳಿದ್ರೆ, ನಿಮ್ಮನ್ನ ಜೈಲ್ಗೆ ಹೋಗಿ ಅಲ್ಲೆಲ್ಲೇ ಏನೇನಿದೆ ಎಲ್ಲ ವ್ಯವಸ್ಥೆನೂ ನಾವು ಮಾಡ್ತೇವೆ ಅಂತ ಹೇಳಿದ್ರೆ, ಸರೆಂಡರ್ ಅಂತ ಹೇಳಿದ್ರೆ ಅವರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಬಾಂಬೆ ಕಟ್ ಹಾಕುವುದು, ಏರೋಪ್ಲೇನ್ ಹಾಕುವುದು, 90 ಡಿಗ್ರಿ ಟ್ರೀಟ್ಮೆಂಟ್ ಅಂದ್ರೆ ಈ ರೀತಿಯ ಟ್ರೀಟ್ಮೆಂಟ್ಗಳಲ್ಲಿ ಏನೂ ಇರುವುದಿಲ್ಲ. ನೇರವಾಗಿ ಸರೆಂಡರ್ ಆಗಬೇಕು. ಸರೆಂಡರ್ ಆದ ಕೂಡಲೇ ಒಂದು ಹೆಸರಿಗೋಸ್ಕರ ಅಷ್ಟೇ ಅವರಲ್ಲಿ ಕಸ್ಟಡಿಯಲ್ಲಿ ಇರ್ತಾರೆ. ಆ ನಂತರ ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋದ ನಂತರ ಇವ್ರಿಗೆಲ್ಲ ಮೊದಲೇ ಗೊತ್ತಿರುತ್ತೆ, FIR ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಜಾಮೀನ್ ಆಗುತ್ತೆ. ನಂತರ ಒಂದಕ್ಕೊಂದು ಲಿಂಕ್ ಇರುವುದಿಲ್ಲ ಅಂತ ಹೇಳಿದ್ರೆ,
ಚಾರ್ಜ್ ಶೀಟ್ ಅಲ್ಲೇ ಪ್ರತಿಯೊಂದಕ್ಕೂ ಲಿಂಕ್ ತಪ್ಪಿಸಿಬಿಟ್ರೆ ಕೇಸ್ ಕೋರ್ಟಿನಲ್ಲಿ ನಿಲ್ಲುವುದಿಲ್ಲ ಅನ್ನುವಂಥದ್ದು ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಅದಾಗಲೇ ಕೋರ್ಟಿಗೆ ಬರುವತ್ತಿಗೆ ಇವ್ರು ಆ ಜಾಗದಲ್ಲಿದ್ರು, ಇವ್ರು ಈ ಜಾಗದಲ್ಲಿದ್ರು, ಇವರು ಕೊಲೆಯಲ್ಲಿ ಹೇಗೆ ಪೊಲೀಸರು ತಪ್ಪಾಗಿ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಸದ್ದು ಸುದ್ದಿ ಆಗುತ್ತೆ. ಆ ನಂತರ ಅವರು ಬಿಡುಗಡೆ ಆಗುತ್ತೆ, ಅಲ್ಲಿಗೆ ಕೊಲೆ ಕೇಸು ಮುಕ್ತಾಯವಾಗಿಬಿಡುತ್ತೆ ಅನ್ನುವಂಥದ್ದಿರುತ್ತೆ. ಮತ್ತೆ ಯಾವಾಗ ಚಾರ್ಜ್ ಶೀಟ್ ಪೊಲೀಸರು ಸಲ್ಲಿಸಿದ ಕೂಡಲೇ ಎಲ್ಲರ ಬಿಡುಗಡೆ ಆಗುತ್ತೆ. ಆಗ ರಾಜ್ಯದಲ್ಲಿ ಇನ್ನೇನು ಚುನಾವಣೆ ಬರ್ತಾ ಇರುತ್ತೆ, ಕಾಂಗ್ರೆಸ್ ಸರ್ಕಾರ ಆಳ್ತಾ ಇರುತ್ತೆ. ಹೀಗಾಗಿ ದೊಡ್ಡ ಮಟ್ಟದ ಇದ್ರ ಜಟಾಪಟಿ ನಡೆಯುತ್ತೆ. ಹೀಗಾಗಿ ಯಾಕೆಂದ್ರೆ ಬಿಜೆಪಿ ಕಾರ್ಯಕರ್ತರಾಗಿರ್ತಾರೆ, ಅದೇ ಸಮಯಕ್ಕೆ ಕೇಂದ್ರದ ಮಂತ್ರಿಗಳು ಎಲ್ಲರೂ ಬಿಜೆಪಿ ಪ್ರಚಾರಕ್ಕೋಸ್ಕರ ಹುಬ್ಳಿ ಧಾರವಾಡಕ್ಕೆ ಆಗಮಿಸಿರ್ತಾರೆ. ಆ ಸಮಯಕ್ಕೆ ಕಾಂಗ್ರೆಸ್ನಲ್ಲಿ ಇವರು ಪ್ರತಿಷ್ಠಿತ ಲೀಡರ್ ಆಗಿರ್ತಾರೆ. ಆಗ ಯೋಗೇಶ್ ಗೌಡ ಅವರ ಹತ್ಯೆ ಮಾಡಿದಂಥವ್ರು ಎಲ್ಲರೂ ಖುಲಾಸೆ ಅಂದ್ರೆ ಎಲ್ಲ ಜಾಮೀನಲ್ಲಿ ಹೊರಗಿದ್ದಾರೆ, ಈ ಕೇಸ್ ನಿಲ್ಲುವುದಿಲ್ಲ, ಇದರಲ್ಲಿ ಯಾವ ಸಾಕ್ಷಿನೂ ಇಲ್ಲ ಅನ್ನುವಂಥದ್ದೇನು ದೊಡ್ಡ ಮಟ್ಟದ ಕೂಗೆದ್ದಿರುತ್ತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು. ಆಗ ಹೇಳುವಂತ ಮಾತಂತ ಹೇಳಿದ್ರೆ ಅವತ್ತು ಭಾಷಣಗಳಲ್ಲಿ, ನಾವು ಒಂದು ವೇಳೆ ನಮ್ಮ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಈ ಕೇಸನ್ನ CBI ಕೊಡ್ತೇವೆ ಅಂತ. ಆಗ ಏನಾಗುತ್ತೆ, ಈ ಕೇಸು CBI ಕೊಡ್ತೇವೆ ಅಂತ ಹೇಳಿ ಅದೇ ರೀತಿನೇ 2018 ನಂತರ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ. ಇದೇ ಸಮಯಕ್ಕೆ ಏನು ಯೋಗೇಶ್ ಗೌಡ ಅವರ ಸಹೋದರ ಇದ್ದಾರೆ, ಇವರು ನೇರವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗ್ತಾರೆ. ಇದನ್ನ CBI ತನಿಖೆ ಕೊಡಬೇಕು ಅಂತ ಹೇಳಿ, ಯಾಕಂದ್ರೆ ಸಂಪೂರ್ಣವಾಗಿ ಈ ಕೇಸ್ನಲ್ಲಿ ನಿಜವಾದ ಅಪರಾಧಿಗಳ ಬಂಧನವಾಗಿಲ್ಲ ಅಂತ. ಆಗ ಹೊಸ ಸರ್ಕಾರ ಬಂದಿರುತ್ತೆ, ಇದು ನೇರವಾಗಿ CBI ಕೊಡ್ತಾರೆ. CBI ಅವರು ಚೆನ್ನೈನಿಂದ ನೇರವಾಗಿ ಧಾರವಾಡಕ್ಕೆ ಬರ್ತಾರೆ. ಇದು ಯಾರ ಗಮನಕ್ಕೂ ಬರುವುದಿಲ್ಲ, ಇದು ನಾವು ನೆನಪಲ್ಲಿ ಇಟ್ಕೋಬೇಕು. ಆಗ ಅವ್ರು ಏನ್ ಮಾಡ್ತಾರೆ, ನೇರವಾಗಿ ಸ್ಟೇಷನ್ಗೆ ಬರ್ತಾರೆ. ಸ್ಟೇಷನ್ ನಲ್ಲಿ FIR ನೋಡ್ದಂತವ್ರು ಅದಾದ ಮೇಲೆ ಚಾರ್ಜ್ ಶೀಟ್ ಅನ್ನ ನೋಡ್ತಾರೆ. ಎಲ್ಲ ಕಡೆನೂ ಈ ವ್ಯಕ್ತಿಗೆ ಮಚ್ಚಿನಿಂದ ದಾಳಿ ಆಗಿರುತ್ತೆ, ಅಂದ್ರೆ ತಲ್ವಾರ್ನಿಂದ, ಕತ್ತಿಯಿಂದ ಅಂತ ಇಟ್ಕೊಳ್ಳಿ. ಆದ್ರೆ ಕೊನೆಯದಾಗಿ ಇದರಲ್ಲಿ ಒಂದು ಅಂಶ ಇರುತ್ತೆ, ಕಟ್ಟಿಗೆ ತುಂಡಿನಿಂದ ದಾಳಿಯಾಗಿದೆ ಅನ್ನುವಂಥದ್ದು ಒಂದಿರುತ್ತೆ. ಆಗ CBI ಅನ್ನೋರಿಗೆ ಎಲ್ಲೋ ಒಂದ್ ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ಸುತ್ತೆ. ಕಟ್ಟಿಗೆ ತುಂಡು ಎಲ್ಲಿ ಬಳಕೆ ಆಯಿತು, ಎಲ್ಲಿ ಏಟು ಬಿದ್ದಿದೆ ವ್ಯಕ್ತಿಗೆ ಇಷ್ಟರ ಮಧ್ಯ ಅಂತ ಹೇಳಿ, ಅಂದ್ರೆ ಮೊದಲೇ ಪ್ರೀ ಪ್ಲಾನ್ ಆಗಿ ಪ್ರತಿಯೊಂದನ್ನು ಯಾವ್ಯಾವ ರೀತಿ ಮುಂದೆ ಶಿಕ್ಷೆ ಆಗುವುದಿಲ್ಲ ಅನ್ನುವಂಥದ್ದು ಸರಿಯಾಗಿ ಹೊಂದಿಸ್ಕೊಂಡು ಮಾಡಿರ್ತಾರೆ ಆ ಚಾರ್ಜ್ ಶೀಟ್ ಅನ್ನ. ಆಗ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, CBI ಅವರಿಗೆ ಫಸ್ಟ್ ಡೌಟ್ ಬಂದ ಕೂಡಲೇನೆ ನೇರವಾಗಿ ಅವ್ರು ಏನ್ ಮಾಡ್ಬಿಡ್ತಾರೆ, ಯಾರು 6 ಜನ ಸರೆಂಡರ್ ಆಗಿರ್ತಾರೆ ಇವರ ಮೊಬೈಲ್ ಲೊಕೇಶನ್ ಡಂಪ್ ಮಾಡ್ತಾರಾಗ. ಆಗ ಅವ್ರದ್ದು ಮೊಬೈಲ್ ಲೊಕೇಶನ್ ಡಂಪ್ ಮಾಡಿದ ಕೂಡಲೇನೆ ಎಲ್ಲಿ ಯೋಗೇಶ್ ಗೌಡ ಅವರ ಹತ್ಯೆ ಆಗಿರುತ್ತೆ ಅಲ್ಲಿ ಅವರ ಮೊಬೈಲೇ ಇರುವುದಿಲ್ಲ. ಇವ್ರದ್ದು 6 ಜನರ ಮೊಬೈಲು ಧಾರವಾಡದಿಂದ ಹೊರಗಿನ ಭಾಗದಲ್ಲಿ ಒಂದು ಮನೆಯಲ್ಲಿ ಇವ್ರದ್ದಿರುತ್ತೆ, ಅಂದ್ರೆ ಒಂದೇ ಕಡೆ. ಆಗ CBI ಅವನವ್ರಿಗೆ ಗೊತ್ತಾಗುತ್ತೆ ಇದು ಇವರು ಸರೆಂಡರ್ ಆರೋಪಿಗಳು, ಅಂದ್ರೆ ಇವರು ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಇವರನ್ನ ಸರೆಂಡರ್ ಮಾಡೋಗೋಸ್ಕರನೇ ಒಂದು ಜಾಗದಲ್ಲಿ ಇಟ್ಟಿದ್ರು. ಆ ನಂತರ ಬಂದು ಇವರು ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ ಅನ್ನುವಂಥದ್ದು ಯಾವಾಗ ಗೊತ್ತಾಗುತ್ತೆ, ಆ ನಂತರ ಏನ್ ಮಾಡ್ತಾರೆ ಅಂದ್ರೆ ಆವತ್ತಿನ ಬೆಳಗಿನ CCTVಯನ್ನ ರೋಡಿಂದ ಎಲ್ಲಾನು ಪತ್ತೆ ಹಚ್ಕೊಂಡು ಬರ್ತಾರೆ, ಆ ಜಾಗದ್ದು ನೋಡ್ತಾರೆ. ಆಗ ಆ ನಂಬರ್ ಸಿಗುದಂತ ಹೇಳಿದ್ರೆ K09 ಅನ್ನುವ ಗಾಡಿಯಲ್ಲಿ ಪತ್ತೆ ಆಗುತ್ತೆ. ಪತ್ತೆ ಆದ ಕೂಡಲೇ ಈ ಗಾಡಿ ಯಾರ್ದು ಅಂತ ನಂಬರ್ ತೆಗಿತಾರೆ. ಆಗ ಈ ಸುಪಾರಿ ಕಿಲ್ಲರ್ಗಳನ್ನ ಕರ್ಕೊಂಡು ಬರ್ತಾರೆ. ಯಾಕಂತ ಹೇಳಿದ್ರೆ ಕರ್ಕೊಂಡು ಬರ್ತಾರೆ, ಇವರನ್ನ ಒಂದು ಜಾಗದಲ್ಲಿ ಇಡ್ತಾರೆ, ಸರಿಯಾಗಿ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಆ ಸುಪಾರಿ ಕಿಲ್ಲಿಂಗ್ ಆಗಿರುತ್ತೆ. ಹೀಗಾಗಿ ಅವ್ರು ಹೇಳ್ತಾರೆ ನಮಗೆ ಇಂಡಿಯಿಂದ ಬಂತು, ಮಾನ್ಯ ಶಾಸಕರದ್ದು ಮಾವ ಆಗಿದ್ದಾರೆ ಅವರು ಇಂಡಿಯಿಂದ ಕಾಂಟ್ರಾಕ್ಟ್ ಕೊಟ್ಟಿರೋದು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು. ಬಿಜಾಪುರ, ಇಂಡಿ ಇವೆಲ್ಲ ಗಡಿ ಭಾಗದ ಪ್ರದೇಶ, ಅಲ್ಲಿಂದ ಈ ಕಾಂಟ್ರಾಕ್ಟಿಗೆ ಕೊಟ್ಟಿರ್ತಾರೆ. ಇದರಲ್ಲಿ 15 ಇದ್ದಾರೆ, ಶಾಸಕರ ಮಾವನವರಾಗಿರ್ತಾರೆ. ಆಗ ಆ ನಂತರ ಏನ್ ಮಾಡ್ತಾರೆ, ಅವರನ್ನು ಒಂದು ಜಾಗದಲ್ಲಿ CBI ಇಡ್ತಾರೆ. ಇಲ್ಲಿ 6 ಜನ ಬಂಧನವಾಗಿ ಒಂದ್ ಕಡೆ ಇಟ್ಟಿದ್ದು ಯಾರಿಗೂ ಗೊತ್ತಿಲ್ಲ, ಈ ವ್ಯಕ್ತಿನ ಸುಪಾರಿ ಕೊಟ್ಟವ್ರನ್ನ ಇಟ್ಟಿದ್ದು ಯಾರಿಗೂ ಗೊತ್ತಿಲ್ಲ. ಅದಾದ ಮೇಲೆ ಯಾರು ಜಾಮೀನಲ್ಲಿ ಹೊರಗೆ ಬಂದಿರ್ತಾರೆ 6 ಜನ ಸರೆಂಡರ್ ಆಗಿ ಅವರನ್ನು CBIನವರು ಅರೆಸ್ಟ್ ಮಾಡ್ತಾರೆ, ಅಂದ್ರೆ ಅವರನ್ನು ಕಸ್ಟಡಿ ತೊಳ್ತಾರೆ. ಕಸ್ಟಡಿ ಅಂತ ಹೇಳಿದ್ರೆ ಅವ್ರನ್ನ ಒಂದು ಜಾಗದಲ್ಲಿ ಇರ್ತಾರೆ. 3 ಜನರನ್ನ ಒಂದು ಜಾಗದಲ್ಲಿಟ್ಟು ಸಂಪೂರ್ಣವಾಗಿ ಡಿಟೇಲ್ ಆಗಿ ವಿಚಾರಣೆ ಮಾಡಿದಾಗ ಈ ಸಂಪೂರ್ಣವಾಗಿ ಈ ಒಂದು ಹತ್ಯೆ ಆಗ್ಬೇಕಾದ್ರೆ ಇದ್ರಿಗೆ ಯಾರಿಗೆ ಲಾಭ ಉದ್ದೇಶ ಇರಬೇಕಲ್ಲ, ಯಾರಿಗಾದ್ರೂ ಒಬ್ರಿಗೆ ಇದರಿಂದ ಲಾಭ ಆಗ್ಬೇಕು ರಾಜಕೀಯವಾಗಿ,
ಇದ್ರ ಉದ್ದೇಶ ಒಬ್ರಿಗಿರ್ಬೇಕು. ಯಾರು ಇದರಿಂದ ಅಂದ್ರೆ ಈ ಕಾನ್ಫರೆನ್ಸಿ ಅಂತ ಹೇಳಿದ್ರೆ ಈ ಸಂಪೂರ್ಣ ಪ್ಲಾನ್ನ ಹಿಂದೆ ಯಾರು ಇರೋರು, ಮಾಸ್ಟರ್ ಮೈಂಡು, ಪ್ಲಾನ್ ಯಾರ್ದಿದು? ಯಾಕಂದ್ರೆ ಇವರೆಲ್ಲ ಒಬ್ರು ಸುಪಾರಿ ಕಿಲ್ಲರ್ಸು, ಒಬ್ರು ಸರೆಂಡರ್ ಆದಂಥವ್ರು, ಅಂದ್ರೆ ಇವ್ರಿಗೆ ಇಷ್ಟಿಷ್ಟು ದುಡ್ಡು ಅಂತಿರುತ್ತೆ. ಇನ್ನೊಬ್ರು ಇವ್ರಿಗೆಲ್ಲ ಕಾಂಟ್ರಾಕ್ಟ್ ಕೊಟ್ಟವರು. ಅದು ಇಷ್ಟೆಲ್ಲ ಆಗ್ಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಬೇಕಾದ್ರೆ ಅದಕ್ಕೊಂದು ಕಾರಣ ಇರಬೇಕಲ್ಲ. ಯಾರು ವ್ಯಕ್ತಿ ಹೇಳಿದ್ರಂದ್ರೆ ಇದಕ್ಕೆ ರಾಜಕೀಯವಾಗಿ ಕಾರಣ, ಮುಂದೆ ಕಾಂಪಿಟೇಟರ್ ಆಗಿ ಬೆಳಿಬಾರ್ದು ನನ್ನ ವಿರುದ್ಧವಾಗಿ ಅಂತ. ಆಗ ಇವರನ್ನ ಕೊನೆಯದಾಗಿ ಇವರು ಮನೆ ಮುಂದೆ ಹೋಗಿ CBI ಅವರು ನಿಲ್ತಾರೆ. 16 ಗಂಟೆ ಅವರ ವಿಚಾರಣೆಯನ್ನ ಮಾಡ್ತಾರೆ. 1 ಗಂಟೆ 2 ಗಂಟೆ ಅಲ್ಲ, 16 ಗಂಟೆ ವಿಚಾರಣೆ ನಂತರ ಇವರನ್ನ ಅರೆಸ್ಟ್ ಮಾಡ್ತಾರೆ. ಇವರನ್ನ ಅರೆಸ್ಟ್ ಮಾಡಿ ಕೊನೆಯದಾಗಿ ಇನ್ನು ಉಳಿದವ್ರನ್ನ ಒಂದೊಂದು ಜಾಗದಲ್ಲಿ ಏನಿಟ್ಟಿರ್ತಾರೆ ಎಲ್ಲರನ್ನೂ ಬಂದು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಈಗ ಏನು ಪೊಲೀಸರು ಇನ್ನೊಬ್ಬರ ಮೇಲೆ ಆರೋಪ ಸಾಬೀತಾಗಿದೆ, ಇವರನ್ನ ಯಾವುದೇ ರೀತಿಯಿಂದ CBIನವರು ಟಚ್ ಮಾಡೋದಿಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇವ್ರನ್ನ ಟಚೇ ಮಾಡೋದಿಲ್ಲ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಅವ್ರು ಅಬ್ಸ್ಕ್ಯಾಂಡ್ ಆಗ್ತಾರೆ, ಬೇಲಿಗೆ ಅರ್ಜಿ ಹಾಕೊಂಡಿರ್ತಾರೆ. ಅಂದ್ರೆ ಬೇಲಿಗೂ ಅರ್ಜಿ ಹಾಕ್ತಾರೆ, ಆ ನಂತರ ಅವರು ಅಬ್ಸ್ಕ್ಯಾಂಡು ಆಗ್ಬಿಡ್ತಾರೆ ಪೊಲೀಸ್ ಇಲ್ಲಿ. ಆ ನಂತರ ಆ ಪೊಲೀಸರನ್ನ ಕೊನೆಗೆ CBI ಅವರು ಬಂಧಿಸ್ತಾರೆ. ಈ ಕೇಸ್ ಅಂತ ಹೇಳಿದ್ರೆ ಈ ರೀತಿ ಈ ಕೇಸು ಡೆವಲಪ್ ಆಗುತ್ತೆ ಅಂತ ಹೇಳಿದ್ರೆ CBIನವ್ರಿಗೆ ಏನು ಚಾರ್ಜ್ ಶೀಟ್ ಅನ್ನ ನೋಡ್ತಾರೆ, ಏನು FIR ನೋಡ್ತಾರೆ, ಆಗ್ಲೇ ಡೌಟ್ ಬರುತ್ತೆ ಸಂಪೂರ್ಣವಾಗಿ ಇಲ್ಲಿ ಕೊಲೆ ಮಾಡಿದವರು ಬೇರೆ, ಕೊಲೆ ಮಾಡಿಸಿದವರು ಬೇರೆ. ಹೀಗಾಗಿ ಇದನ್ನ 120B ಯಲ್ಲಿ ಬಂದಿರುವಂತ ಈಗ ಸೆಕ್ಷನ್ ನಲ್ಲಿದೆ. ಒಂದು ವೇಳೆ ಏನಾದ್ರೂ ಈ ಕೇಸಿನಲ್ಲಿ ಸ್ಟಾರ್ಟಿಂಗ್ ಅಲ್ಲೇನೆ ಪೊಲೀಸ್ ಇನ್ಸ್ಪೆಕ್ಟರ್ ಏನಾದ್ರು ಇಲ್ಲ ರಾಜಕಾರಣಿ ಶಾಸಕರನ್ನ ಅವತ್ತು ಏನು ಕಂಪ್ಲೇಂಟ್ ತಗೊಳ್ಳೋ ದಿವಸ ಮೆನ್ಷನ್ ಮಾಡಿ ಕೊಟ್ಟಿದ್ದನ್ನ ತಗೊಂಡು ಬಿಟ್ಟಿದ್ರೆ ಈ ಕೇಸು ಇಷ್ಟು ದೊಡ್ಡ ಮಟ್ಟಕ್ಕೆ ಕೇಳ್ತಾನೆ ಇರಲಿಲ್ಲ. ಯಾಕಂದ್ರೆ ಇದೆಲ್ಲರಿಗೂ ಗೊತ್ತಿತ್ತು ಗುಸು ಇಂಥವ್ರು ಇದ್ರ ಹಿಂದೆ ಇದಾರೆ ಅಂತೇಳಿ. ಆದ್ರೆ ಯಾವಾಗ ಪೊಲೀಸರು ಪರ್ಪಸ್ಫುಲ್ ಆಗಿ ಅಂತ ಹೇಳಿದ್ರೆ ಆ ಹೆಸರನ್ನೇ ತಗೊಳ್ಳೋದಿಲ್ಲ ಅಂತ ಕಂಪ್ಲೇಂಟ್ ಅನ್ನ ಚೇಂಜ್ ಮಾಡಿಸ್ಬಿಡ್ತಾರೆ, ಆಗ ಇದು ರಾಜಕೀಯ ಜಟಾಪಟಿಯಾಗಿ ಬೆಳೆಯುತ್ತೆ. ಹೀಗಾಗಿ ಈ ಕೇಸು CBI ಹೋಗುತ್ತೆ. ಒಂದು ವೇಳೆ ಅವತ್ತೇನಾದ್ರೂ ಆ ಹೆಸರು ಸೇರಿಸ್ಬಿಟ್ಟಿದ್ರೆ ಎಕ್ಸ್ಪರ್ಟ್ಸ್ ಹೇಳೋದು, ಕಾನೂನು ತಜ್ಞರು ಏನು ಹೇಳ್ತಾರಂದ್ರೆ 6 ಜನ ಏನು ಸರೆಂಡರ್ ಆಗಿದ್ರು ಅವ್ರು ಒಳ ಹೋಗ್ತಿದ್ರು. ನಂತರ ಇವ್ರದ್ದು ಚಾರ್ಜ್ ಶೀಟ್ ಎಲ್ಲ ಒಂದಕ್ಕೊಂದು ಲಿಂಕ್ ಇರುವುದಿಲ್ಲ. FIR ಒಂದು ತರ ಬಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಒಂದು ವಿಷಯ ಲಿಂಕ್ ಇರುವುದಿಲ್ಲ. ಹೀಗಾಗಿ ಎಲ್ಲರೂ ಖುಲಾಸೆ ಆಗ್ತಿದ್ರು, ಇಲ್ಲಿ ಯಾರ ಹೆಸರು ಬರ್ತಾ ಇರಲಿಲ್ಲ. ಆದ್ರೆ ಯಾವಾಗ ಒಂದು ಹೆಸರನ್ನ ಮುಚ್ಚಿಟ್ಟು ನಾವು ಕಂಪ್ಲೇಂಟ್ ತಗೊಳ್ತೇವಂತ ಹೋದ್ರು ಇದು ತಿರುಗು ಬಾಣವಾಯಿತು ಅನ್ನುವಂಥದ್ದು ಈ ಕೇಸ್ನಲ್ಲಿ ತುಂಬಾ ವಿಚಿತ್ರ, ತುಂಬಾ ವಿಶೇಷ. ಯಾಕಂತ ಹೇಳಿದ್ರೆ ಈ ಕೇಸು ಒಂದು ವೇಳೆ ಈ ಕೇಸ್ ಇಲ್ಲಿವರೆಗೆ ನಿಲ್ತಾನೆ ಇರಲಿಲ್ಲ ಅನ್ನುವಂಥದ್ದು. ಇದಾದ ಮೇಲೆ ಸುಮಾರು ವಿಷಯಗಳು ಇದರಲ್ಲಿ ಬರ್ತಾವೆ. ಅಂತ ಹೇಳಿದ್ರೆ ಏನು ನಿನ್ನೆ ಶಿಕ್ಷೆ ಪ್ರಕಟವಾಗುತ್ತಂದ್ರೆ ಇವರೆಲ್ಲ ಅಪರಾಧಿಗಳು. ಇದರಲ್ಲಿ ಯಾರು A1 ಆಗಿರ್ತಾನೆ ಅಂದ್ರೆ ಮೊದಲ ಬಾರಿಗೆ ಅಂದ್ರೆ ಸರೆಂಡರ್ ಆಗೋ ಟೀಮಲ್ಲಿ ಇರ್ತಾರೆ. ಇವ್ರಿಗೆ ಸಂಪೂರ್ಣವಾಗಿ ಪೂರ್ತಿ ಕೇಸ್ ಗೊತ್ತಿರುತ್ತೆ. ಆ ವ್ಯಕ್ತಿ ಹೊರಗೋಗಿ ಹೇಳ್ತಾನೆ ಅನ್ನೋದು ಸುದ್ದಿ ಹರಡುತ್ತೆ. ಆ ನಂತರ ಅವ್ರಿಗೆ ಜೀವ ಭಯ ಶುರು ಆಗುತ್ತೆ. ಆಗ ಅವ್ರೇನಂದ್ರೆ ಈ ಕೇಸಿನಲ್ಲಿ ಸರೆಂಡರ್ ಅಂದ್ರೆ ಮಾಪಿಯ ಸಾಕ್ಷಿದಾರರಾಗ್ತಾರೆ. ತುಂಬಾ ವಿಶೇಷ ಈ ಕೇಸ್ನಲ್ಲಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಬರುವುದು ಅಂತ ಹೇಳಿದ್ರೆ ನಿನ್ನೆ ಶಿಕ್ಷೆ ಪ್ರಕಟವಾಯಿತು. ಈ ಕೇಸು 120B ಯಲ್ಲಿ ಕ್ರಿಮಿನಲ್ ಸಂಚು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿನ ದ್ವೇಷದಿಂದ ಮುಗಿಸ್ಬೇಕಾದ್ರೆ ಅದಕ್ಕೊಂದು ತಂಡವನ್ನ ಕಟ್ಟಿ ಆ ನಂತರ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಇಂಪ್ಲಿಮೆಂಟ್ ಮಾಡಿ, ಕಾನೂನು ಇರ್ಬೋದು, ಸುಪಾರಿ ಕಿಲ್ಲರ್ಸ್ ಇರ್ಬೋದು, ಸರೆಂಡರ್ ಆಗೋರು ಇರ್ಬೋದು, ಪ್ರತಿಯೊಬ್ರು ಸೇರ್ಕೊಂಡು ಒಂದು ಸಂಚು ರೂಪಿಸಿ ಕೊಲೆ ಮಾಡೋದು. ಕೊಲೆಯಲ್ಲಿ ವ್ಯತ್ಯಾಸಗಳಿರ್ತಾವೆ. ಸಡನ್ ಆಗಿ ಯಾರೋ ಒಬ್ಬ ಬರ್ತಾನೆ, ಒಬ್ಬನ್ನ ಹೊಡಿತಾನೆ, ಆಗ ಅವನು ತಿರುಗಿಸಿ ಅವನು ಹೊಡಿತಾನೆ, ಆವಾಗ ಅವನು ಸತ್ತೋಗ್ಬಿಡ್ತಾನೆ. ಅಂದ್ರೆ ಅದೂ ಕೊಲೆ ಆಗುತ್ತೆ. ಆದ್ರೆ ಆ ಕೊಲೆಗೆ ಅರ್ಥ ಬೇರೆ ಇರುತ್ತೆ. ಹೀಗಾಗಿ ಈ ಕೇಸ್ 120B ಅಂತ ಹೇಳಿದ್ರೆ 302 ಮರ್ಡರ್ ಅಂತೇಳಿ, 307 ಅಟೆಂಪ್ಟ್ ಟು ಮರ್ಡರ್ ಅಂತೇಳಿ, 326, 324, 201 ಇದೆಲ್ಲ ಸೇರಿದ ನಂತರ 120B ಅಂತ ಹೇಳಿದ್ರೆ ಕ್ರಿಮಿನಲ್ ಸಂಚು. ಇದನ್ನೆಲ್ಲ ಸೇರಿಸಿ 149 ಇದರ ವಿಚಾರಣೆ ಆಗತ್ತೆ. ಸೊ ಇದರಲ್ಲಿ 21 ಆರೋಪಿಗಳಿರ್ತಾರೆ. ಅದರಲ್ಲಿ 2 ಖುಲಾಸೆಗೊಂಡಿದ್ದಾರೆ, ಇನ್ನಿಬ್ಬರು ಮಾಪಿಯ ಸಾಕ್ಷಿದಾರರಾಗಿದ್ದಾರೆ. ಉಳಿದವರಂತ ಹೇಳಿದ್ರೆ ಈಗ 17 ಜನ. ತುಂಬಾ ವಿಶೇಷ ಅಂತ ಹೇಳಿದ್ರೆ ಈ 120B ಏನು 149 ಅಲ್ಲಿ ತಗೊಳ್ತಾರೆ, 1 ರಿಂದ 17 ಸಮಾನ ಶಿಕ್ಷೆ ಆಗುತ್ತೆ. ಒಬ್ಬರಿಗೆ ಇಲ್ಲಿ ಶಿಕ್ಷೆ ಕಡಿಮೆ,
ಒಬ್ರಿಗೆ ಜಾಸ್ತಿ ಆಗುದಿಲ್ಲ ಅನ್ನುವಂಥದ್ದು ಈಗ ಬರ್ತಾ ಇರುವಂತದ್ದು ಮಾಹಿತಿ. 149 IPC ಯಲ್ಲಿ ತಗೊಂಡಿರೋದ್ರಿಂದ ಅಂದ್ರೆ 120B ಇಲ್ಲಿ ಬರೋದ್ರಿಂದ ಹೀಗಾಗಿ 1ರಿಂದ 17ರವರೆಗೂ ಸಮಾನ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಮಾಡಿ ಒಂದು ಕೊಲೆಯನ್ನ ಮಾಡಿರ್ತಾರೆ. ಆದ್ರೆ ಸುಮಾರು ಪ್ಲಾನ್ಗಳು ಎಡವಟ್ಟಾಗಿದ್ರಿಂದ ಸಂಪೂರ್ಣವಾಗಿ ಇದರಲ್ಲಿ ಯಾವಾಗ CBI ಅವರು ಬರ್ತಾರೆ, CBI ಅವರು ಯಾವಾಗ ಚಾರ್ಜ್ ಶೀಟ್ ಓದ್ತಾರೆ, ಓದಿದಾಗನೇ ಗೊತ್ತಾಗುವುದು ಇದರಲ್ಲಿ ಸುಮಾರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದಾವೆ. ಹೀಗಾಗಿ ಈ ಕೇಸನ್ನ ಮರು ತನಿಖೆ ಮಾಡ್ತಾ 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 ಒಂದಕ್ಕೊಂದು ಲಿಂಕ್ ಜೋಡಿಸ್ತಾ ಹೋದಾಗ ಪ್ರತಿಯೊಬ್ಬರು ಸಿಕ್ಕಾಕೊಂಡು ಹೋಗ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಕೇಸಿನಲ್ಲಿ ಬಹುಮುಖ್ಯವಾಗಿ ಕೆಲಸ ಮಾಡೋದಂತ ಹೇಳಿದ್ರೆ ಮೊಬೈಲ್ ಟವರು, ಮೊಬೈಲ್ಗಳು ಹಾಗೆ CCTVಗಳು ಬಹುಮುಖ್ಯವಾಗಿ ಕೆಲಸ ಮಾಡ್ತವೆ. ಹೀಗಾಗಿನೇ ಈ ಕೇಸು ಕೊನೆಯದಾಗಿ ಸ್ಟ್ಯಾಂಡ್ ಆಗುತ್ತೆ. ಹೀಗಾಗಿ ಇವರೆಲ್ಲ ಅಪರಾಧಿಗಳು ಅನ್ನುವಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯಾರು ಮೊದಲಿಗೆ ಸರೆಂಡರ್ ಆಗ್ತಾರೆ ಆ ಟೀಮ್ನಲ್ಲಿದ್ದಂಥ A1 ವ್ಯಕ್ತಿ ಏನಿದ್ದಾರೆ ಅವ್ರು ಯಾವಾಗ ಮಾಫಿಯಾ ಸಾಕ್ಷಿದಾರರಾಗ್ತಾರೆ, ಇಲ್ಲಿ ಎಲ್ಲವೂ ಪ್ರತಿಯೊಂದು ಕೇಸಿಗೆ ಲಿಂಕ್ ಹಾಕೊಂಡು ಹೋಗಿದ್ರಿಂದ ಈ ಒಂದು ಶಿಕ್ಷೆ ಪ್ರಕಟ ಅಂತ ಹೇಳಿದ್ರೆ ಇವರೆಲ್ಲ ಅಪರಾಧಿಗಳು ಅನ್ನುವಂಥ ಶಿಕ್ಷೆ ಪ್ರಕಟವಾಗಲಿಕ್ಕೆ ಕಾರಣವಾಯ್ತಂತೆ. ಸೊ ಹೀಗಾಗಿನೇ ಇನ್ನಾದರೂ ದಯವಿಟ್ಟು ರಾಜಕೀಯ ಜಿದ್ದಾಜಿದ್ದಿ ದ್ವೇಷ ಬಿಡಬೇಕು. ಯಾಕಂತ ಹೇಳಿದ್ರೆ ಒಂದು ವೇಳೆ ನಾವು ಈ ರೀತಿ ಯಾವುದೇ ಅಂತ ಹೇಳಿದ್ರೆ ಇನ್ನೊಬ್ಬ ಕಾಂಪಿಟೇಟರ್ ಬೆಳಿತಾನೆ ಅಥವಾ ಇನ್ನೊಬ್ಬ ರಾಜಕೀಯ ಅಥವಾ ಇನ್ನೊಂದು ಉದ್ಯಮದಲ್ಲಿ ಬೆಳಿತಾನಂತೇಳಿ ಅವನ್ನ ಮುಗಿಸ್ತೇವೆ ಅಂದ್ರೆ ಕೊನೆಗೆ ಏನಾಗುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅನ್ಸುತ್ತೆ ಈ ಒಂದು ಕೇಸು ನೋಡಿದಾಗ. ಹಾಗೆ ಈ ಕೇಸು ಒಂದು ಸಾಕ್ಷಿ ಆಗುತ್ತೆ. ಇಲ್ಲಿ ಇದನ್ನೆಲ್ಲ ನೋಡ್ತಾ ಹೋದಾಗ ಇದು ಒಂದು ಸಾಕ್ಷಿ ಆಗುತ್ತೆ. ತುಂಬಾ 10 ವರ್ಷದ ನಂತರ ತೀರ್ಪು ಬರ್ತಾ ಇರೋದು. ಇದೆಲ್ಲದಕ್ಕಿಂತ ವಿಶೇಷ ಈ ಕೇಸ್ ಮುಗದೇ ಹೋಯ್ತು, ಎಲ್ಲ ಬಿಟ್ಟೇ ಹೋಯ್ತು ಅನ್ನುವಂತೆಗೆ ಈ ಕೇಸಿನಲ್ಲಿ ಸಂಪೂರ್ಣವಾಗಿ ಶಿಕ್ಷೆ ಪ್ರಕಟವಾಗುತ್ತೆ. ಇದು ಇಡೀ ರಾಜ್ಯಕ್ಕೆ ಒಂದು ಹೊಸ ಮೆಸೇಜ್ ಕೊಡುತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ ಆಗಬೇಕು. ಇನ್ನು ಮುಂದಾದರೂ ದಯವಿಟ್ಟು ಯಾರೂ ಈ ರೀತಿಯ ಕೃತ್ಯಕ್ಕೆ ಕೈ ಹಾಕ್ಲಾರ್ದೇನೆ ತಮ್ಮ ಪಾಡಿಗೆ ತಾವು ಯಾರಾದರೂ ಬೆಳೀಲಿ, ನಮ್ಮ ಹಣೆ ಬರದಲ್ಲಿದ್ದು ನಮಗಾಗುತ್ತೆ, ಅವನ ಹಣೆ ಬರದಲ್ಲಿ ಇರೋದು ಅವನಿಗಾಗುತ್ತೆ. ರಾಜಕೀಯದಲ್ಲಿ ನಾವು ಯಾವತ್ತೂ ಅಂತಾರೆ ಹೆಲ್ದಿಯರ್ ಕಾಂಪಿಟೇಷನ್ ಅಂದ್ರೆ ಆರೋಗ್ಯಕರ ಕಾಂಪಿಟೇಷನ್ ಆದ್ರಷ್ಟೇನೆ ತುಂಬಾ ಅದ್ಭುತವಾಗಿರುತ್ತೆ ರಾಜಕಾರಣದಲ್ಲಿ. ಹೀಗಾಗಿನೇ ಒಟ್ಟಾರೆಯಾಗಿ ಕಾದು ನೋಡುವ ಇದರ ಬೆಳವಣಿಗೆ ಏನೇನಾಗುತ್ತೆ, ಮುಂದೆ ಇದು ಎಲ್ಲೆಲ್ಲಿ ಹೋಗುತ್ತೆ, ಇನ್ನು ಕೇಸ್ ಯಾವ್ಯಾವ ಕೋರ್ಟಿಗೆ ಹೋಗುತ್ತೆ, ಅಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಜನಜಾಗೃತಿ.